ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ನಮ್ಮ ಭವಿಷ್ಯ ಭದ್ರವಾಗಿ ಇರಬೇಕು ಅಂತ ಹೇಳಿದ್ರೆ ಹೂಡಿಕೆ ತುಂಬ ಮುಖ್ಯ. ಹೂಡಿಕೆ ಮಾಡಿ ಅಂತ ಹೇಳಿ ಸಾಕಷ್ಟು ತಜ್ಞರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ. ಬಟ್ ಎಲ್ಲಿ ಹೂಡಿಕೆ ಮಾಡೋದು, ಯಾವ ಸ್ಕೀಮಲ್ಲಿ ಹೂಡಿಕೆ ಮಾಡಿದ್ರೆ ಸೇಫ್ಟಿ, ಜೊತೆಗೆ ನಾವು ಹೂಡಿಕೆ ಮಾಡಿದಂಥ ಹಣ ಗ್ಯಾರಂಟಿಯಾಗಿ ವಾಪಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಆದರೆ ನಾನಿವತ್ತು ಒಂದು ಸೇಫ್ಟಿ ಮತ್ತು ಗ್ಯಾರಂಟಿ ಇರುವಂತಹ ಸ್ಕೀಮನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಅದು ಕೂಡ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟದ್ದು. ಹಾಗಾದರೆ ಆ ಸ್ಕೀಮ್ ಯಾವುದು, ಇದರಲ್ಲಿ ಹೂಡಿಕೆ ಮಾಡಿದರೆ ನಮಗೆ ರಿಟರ್ನ್ಸ್ ಎಷ್ಟು ಬರುತ್ತೆ, ಕಂಪ್ಲೀಟ್ ಆಗಿ ತುಂಬ ಸರಳವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಹೂಡಿಕೆ ವಿಚಾರಕ್ಕೆ ಬಂದಾಗ ಭಾರತದಲ್ಲಿ ಎಲ್ಲರೂ ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸೇಫ್ಟಿ ಇದೆಯಾ ಅಂದರೆ ನಾವು ಕಟ್ಟುವಂತಹ ಹಣ ಅಥವಾ ನಾವು ಹೂಡಿಕೆ ಮಾಡುವಂತಹ ಹಣಕ್ಕೆ ಸೇಫ್ಟಿ ಇದೆಯಾ ಅಂತ ಕೇಳ್ತಾರೆ. ಜೊತೆಗೆ ಗ್ಯಾರಂಟಿನ ವಾಪಸ್ ಬಂದ್ಬಿಡುತ್ತಾ, ಗ್ಯಾರಂಟಿ ಇದೆಯಾ ಅಂತ ಕೇಳ್ತಾರಲ್ವಾ. ಸೊ ಈ ಎರಡೂ ಪ್ರಶ್ನೆಗಳಿಗೆ, ಈ ಎರಡೂ ಅನುಮಾನಕ್ಕೆ ಸರಳ ಉತ್ತರ ಏನು ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸಲ್ಲಿರುವಂಥ RD ಸ್ಕೀಮ್. ಹಾಗಾದ್ರೆ ಏನಿದು RD ಸ್ಕೀಮ್ ಅಂತ ನೋಡೋದಾದ್ರೆ, ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂದರೆ ಪ್ರತಿ ತಿಂಗಳು ನಿರ್ದಿಷ್ಟ ದಿನಾಂಕದಂದು ನೀವು ಹಣವನ್ನು ಹೂಡಿಕೆ ಮಾಡೋದು. ಪ್ರತಿ ತಿಂಗಳು ಒಂದು ದಿನಾಂಕದಂದು ಹಣವನ್ನು ಹೂಡಿಕೆ ಮಾಡೋದು ಪೋಸ್ಟ್ ಆಫೀಸ್ RD ಸ್ಕೀಮ್ ಆಗಿದೆ. ಹಾಗಾದರೆ ಪ್ರತಿ ತಿಂಗಳು ನಾವು ಹೂಡಿಕೆ ಮಾಡೋದು ಸರಿ, ಬಟ್ ಎಷ್ಟು ಹೂಡಿಕೆ ಮಾಡಿದ್ರೆ ಎಷ್ಟು ಬಡ್ಡಿ, ಎಷ್ಟು ರಿಟರ್ನ್ಸ್ ಬರುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ ಲೆಕ್ಕಾಚಾರ ಕೂಡ ನೋಡೋದಾದರೆ, 6.7% ಬಡ್ಡಿ ದರ ಸದ್ಯಕ್ಕೆ. ಪ್ರತಿ ತಿಂಗಳು ನೀವು ₹1,000 ಹೂಡಿಕೆ ಮಾಡಿದ್ರೆ 5 ವರ್ಷಕ್ಕೆ ₹60,000 ಆಗುತ್ತೆ. ಬಡ್ಡಿ ₹11,369. ಮೆಚ್ಯೂರಿಟಿ ಮೊತ್ತ 5 ವರ್ಷದ ನಂತರ ನಿಮಗೆ ಸಿಗೋದು ಎಷ್ಟು ಅಂತ ಹೇಳಿದ್ರೆ ₹71,369. ಅದೇ ರೀತಿಯಾಗಿ ₹1,500 ನೀವು ಹೂಡಿಕೆ ಮಾಡ್ತೀರಾ ಅಂತ ತೆಗೆದುಕೊಂಡ್ರೆ 5 ವರ್ಷಕ್ಕೆ ₹90,000 ಆಗುತ್ತೆ. ಬಡ್ಡಿ ₹17,050. ಒಟ್ಟು ಮೆಚ್ಯೂರಿಟಿ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ₹1,07,050 ಸಿಗುತ್ತೆ. ಅದೇ ₹2,000 ಪ್ರತಿ ತಿಂಗಳು ನಾವು ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ರೆ 5 ವರ್ಷಕ್ಕೆ ₹1,20,000 ಆಗುತ್ತೆ. ಬಡ್ಡಿ ₹22,732 ಆಗುತ್ತೆ. ಅಮೌಂಟ್ 5 ವರ್ಷದ ನಂತರ ನಮಗೆ ಬರೋದು ₹1,42,732. ಇಲ್ಲ ನಾವು ₹3,000 ಹೂಡಿಕೆ ಮಾಡ್ತೀವಿ ಅನ್ನೋದಾದರೆ, ಪ್ರತಿ ತಿಂಗಳು ₹3,000 ಹೂಡಿಕೆ ಮಾಡಿದ್ರೆ 5 ವರ್ಷಕ್ಕೆ ₹1,80,000 ಆಗುತ್ತೆ. ಬಡ್ಡಿ ಬರೋದು ₹43,097. ಅಮೌಂಟ್, ಟೋಟಲ್ ಅಮೌಂಟ್ 5 ವರ್ಷದ ನಂತರ ನಮ್ಗೆ ಕೈಗೆ ಸಿಗೋದೆಷ್ಟು ಅಂತ ಹೇಳಿದ್ರೆ ₹2,14,097 ನಮ್ಮ ಕೈಗೆ ಸಿಗುತ್ತೆ. ಇಲ್ಲ ₹5,000 ಪ್ರತಿ ತಿಂಗಳ ನಾವು ಕಟ್ತೀವಿ ಅಂತ ನಿರ್ಧಾರವನ್ನು ತೆಗೆದುಕೊಂಡ್ರೆ 5 ವರ್ಷಕ್ಕೆ 3 ಲಕ್ಷ ಆಗುತ್ತೆ. ಬಡ್ಡಿ ಬರೋದು ನಮಗೆ ₹56,830 ಬಡ್ಡಿ ಬರುತ್ತೆ. ಒಟ್ಟಾರೆಯಾಗಿ 5 ವರ್ಷದ ನಂತರ ನಮಗೆ ಬರುವಂತಹ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ₹3,56,830 ಬರುತ್ತೆ. ಪೋಸ್ಟ್ ಆಫೀಸ್ RD ಸ್ಕೀಮಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ ಅಂತ ಇದು: ₹1,000, ₹1,500, ₹2,000, ₹3,000, ₹4,000, ₹5,000. ಅಂದರೆ ₹1,000 ಶುರುವಾಗುತ್ತಾ ಸರ್ ಅಂತ ಹೇಳಿದ್ರೆ ಮಿನಿಮಮ್ ₹100 ಶುರುವಾಗುತ್ತೆ ಈ ಸ್ಕೀಮ್. ಅಂದರೆ ಪ್ರತಿ ತಿಂಗಳು ನೀವು ₹100 ಕೊಟ್ಟು ಕೂಡ ಈ ಖಾತೆಯನ್ನು ಓಪನ್ ಮಾಡ್ಬೋದು. ಹಾಗಾದ್ರೆ ಯಾರು ಮಾಡ್ಬೋದು? ಏನಾದರೂ ಮಾನದಂಡ ಇದೆಯಾ? ಯಾರು ಮಾಡಬಹುದು ಅಂತ ಹೇಳಿದ್ರೆ
ಭಾರತ ದೇಶದಲ್ಲಿರುವಂತಹ ಎಲ್ಲರೂ ಭಾರತೀಯರೆಲ್ಲರೂ ಕೂಡ ಈ ಅಕೌಂಟನ್ನು ಓಪನ್ ಮಾಡಬಹುದು. ಕನಿಷ್ಠ ₹100 ಹೂಡಿಕೆ ಮಾಡಿ ಅಕೌಂಟನ್ನು ಓಪನ್ ಮಾಡಬಹುದು. ಗರಿಷ್ಠ ಅಂದರೆ ನೀವು ಎಷ್ಟಾದರೂ ಕೂಡ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೋದು. ಮತ್ತೆ 5 ವರ್ಷ ಆಗ್ಬಿಡುತ್ತೆ. 5 ವರ್ಷದ ನಂತರ ನೀವು ಅಮೌಂಟನ್ನು ಪಡೀಬೋದು ಅಥವಾ ಮತ್ತೆ 5 ವರ್ಷಕ್ಕೆ ಇದನ್ನು ವಿಸ್ತರಣೆ ಕೂಡ ಮಾಡಬಹುದು. ಈ ಅವಕಾಶ ಕೂಡ ಇದರಲ್ಲಿದೆ. ಎಲ್ಲ ಓಕೆ ಸರ್, ಬಟ್ ಇದರಲ್ಲಿ ಏನಾದರೂ ಈ ನಿಯಮಗಳೇನಾದರೂ ಇದೆಯಾ ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಕೇಳ್ತಾರೆ, ನಾನು 1 ತಿಂಗಳು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಸರ್, 2 ತಿಂಗಳು ಕಟ್ಟಿಲ್ಲ ಅಂದರೆ ಏನಾಗುತ್ತೆ ಸರ್, 4 ತಿಂಗಳು ಕಟ್ಟಿಲ್ಲ ಅಂದರೆ ಏನಾಗುತ್ತೆ ಸರ್, ಈ ಪ್ರಶ್ನೆಗಳು ಬಂದೇ ಬರುತ್ತಲ್ವಾ. ಆಗುತ್ತೆ, ಆಗಾಗ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಅಮೌಂಟ್ ಕಟ್ಟಲಿಕ್ಕೆ ಆಗಲಿಲ್ಲ, ಅವಾಗ ಏನು ಮಾಡೋದು, ಅವಾಗ ಏನಾಗುತ್ತೆ ಅಂತ ಬಂದಾಗ ಒಂದು ಕಂತನ್ನು ಮಿಸ್ ಮಾಡಿದ್ರೆ ಪ್ರತಿ ₹100ಗೆ ₹1 ದಂಡ ಆಗುತ್ತೆ. ₹1000ಗೆ ₹10 ದಂಡ. ಅದೇ ಸತತವಾಗಿ 4 ತಿಂಗಳು ನೀವೇನಾದರೂ ಕಂತನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ಈ ಅಕೌಂಟ್ ಬಂದ್ ಆಗುತ್ತೆ. 4 ತಿಂಗಳು ಸತತವಾಗಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಅಕೌಂಟ್ ಬಂದ್ ಆಗುತ್ತೆ. ಆಮೇಲೆ ಶುರು ಮಾಡಬೇಕಾ ಅಂತ ಹೇಳಿದ್ರೆ ಮತ್ತೆ ಹೊಸ ಅಕೌಂಟನ್ನು ಓಪನ್ ಮಾಡಬೇಕು. ಈ ಹಿಂದಿನ ಅಮೌಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ, ಮಿಸ್ ಮಾಡಬಾರ್ದು ಅಂತ. ಮತ್ತೆ ಆಯಿತು, ಅಕೌಂಟನ್ನು ಓಪನ್ ಮಾಡಿಬಿಟ್ಟಿದ್ದೀವಿ, 1 ವರ್ಷ ಆಯಿತು, ನಮಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ವಾಪಸ್ ಪಡಿಬೋದು, ನಿಮ್ಮ ಅಮೌಂಟನ್ನು ವಾಪಸ್ ಪಡಿಬೋದು. ಬಟ್ 4% ಬಡ್ಡಿ ಇರುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ 1 ವರ್ಷದ ನಂತರವೇ. 6 ತಿಂಗಳು ಕಟ್ಟಿ, 8 ತಿಂಗಳು ಕಟ್ಟಿ, 9 ತಿಂಗಳು ಕಟ್ಟಿ ನಮ್ಗೆ ವಾಪಸ್ ಕೊಡಿ ಅಂದರೆ ಆಗಲ್ಲ. ಮಿನಿಮಮ್ 1 ವರ್ಷ ಆದ ನಂತರ ನಿಮ್ಮ ಅಮೌಂಟನ್ನು ವಾಪಸ್ ಪಡಿಬೋದು. ಬಟ್ ನಿಮಗೆ ಬಡ್ಡಿ ₹4 ಬಂದಿರುತ್ತೆ ಅಷ್ಟೇ. ಇನ್ನು ನಿಯಮಗಳೇನು ಅಂತ, ಈ RDಯ ಪ್ರಮುಖ ನಿಯಮಗಳೇನು, ಏನು ನಿಯಮ ಅಂತ ಹೇಳಿದ್ರೆ ಲಾಕ್ ಇನ್ ಅವಧಿ ಅಂದರೆ ನೀವು ನಿಮ್ಮ ಹಣವನ್ನು 5 ವರ್ಷಗಳ ಕಾಲ ಹೂಡಿಕೆ ಮಾಡಲೇಬೇಕಾಗುತ್ತೆ. ಮಿಡಲಲ್ಲಿ 4 ತಿಂಗಳು ಮಿಸ್ ಮಾಡಿದ್ರೆ ಅಕೌಂಟ್ ಬಂದ್ ಆಗುತ್ತೆ. 5 ವರ್ಷಗಳ ಕಾಲ ಲಾಕ್ ಇನ್ ಅವಧಿ ಇರುತ್ತೆ. ಮತ್ತೆ ಬಡ್ಡಿ ದರ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸದ್ಯಕ್ಕಿರುವಂಥದ್ದು ಬಡ್ಡಿ ದರ 6.7%, 6.7% ವಾರ್ಷಿಕ ಬಡ್ಡಿ ಇದೆ. ಇದು ತ್ರೈಮಾಸಿಕ ಚಕ್ರ ಬಡ್ಡಿ ಆಗುತ್ತೆ. ಇದು ಇಂಪಾರ್ಟೆಂಟ್, ತ್ರೈಮಾಸಿಕ ಚಕ್ರ ಬಡ್ಡಿ. ನೋಡಿ, ಹಾಗಾದರೆ ಏನಿದು, ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ಸ್ಕೀಮಲ್ಲಿ ವರ್ಷಕ್ಕೆ 4 ಬಾರಿ ಬಡ್ಡಿ ಜಮೆ ಆಗುತ್ತೆ. ನಿಮ್ಮ ಅಕೌಂಟ್ಗೆ 4 ಬಾರಿ ಬಡ್ಡಿಯನ್ನು ಹಾಕ್ತಾರೆ. ನೋಡಿ, ವಾರ್ಷಿಕ ಬಡ್ಡಿ ಅಂತ ಹೇಳಿದ್ರೆ ವರ್ಷಕ್ಕೆ ಒಮ್ಮೆ ಬಡ್ಡಿ ಹಾಕ್ಬೋದು. ಸಾಮಾನ್ಯವಾಗಿ ವರ್ಷಕ್ಕೆ ಇಷ್ಟು ಅಂತ ವಾರ್ಷಿಕವಾಗಿ ಬಡ್ಡಿ ಹಾಕ್ತಾರೆ. ಆದರೆ ತ್ರೈಮಾಸಿಕ ಚಕ್ರ ಬಡ್ಡಿ ಅಂತ ಹೇಳಿದ್ರೆ 3 ತಿಂಗಳಿಗೊಮ್ಮೆ ನಿಮ್ಮ ಅಸಲು ಮತ್ತು ಬಡ್ಡಿಯನ್ನು ಸೇರಿಸಿ ಅದರ ಮೇಲೆ ಮತ್ತೆ ಬಡ್ಡಿ ಲೆಕ್ಕ ಹಾಕಿಕೊಡಲಾಗುತ್ತೆ ಅಂತ. 3 ತಿಂಗಳಿಗೊಮ್ಮೆ ನಿಮ್ಮ ಅಸಲು ಬಡ್ಡಿಯನ್ನು ಸೇರಿಸಿ ಅದರ ಮೇಲೆ ಮತ್ತೆ ಬಡ್ಡಿ ಲೆಕ್ಕ ಹಾಕಿ ಕೊಡಲಾಗುತ್ತೆ. ಅಂದರೆ ನಮಗೆ ವರ್ಷಕ್ಕೆ 4 ಬಾರಿ ಬಡ್ಡಿ ಜಮಾವಣೆ ಆಗುತ್ತೆ. ಈ ಸ್ಕೀಮ್ ಇರುವಂಥದ್ದು ಹೀಗೆ. ಈ ಸ್ಕೀಮ್ನ ಪ್ಲಸ್ ಏನು, ಮೈನಸ್ ಏನು, ಲಾಭನ ನಷ್ಟನ ಅಂತ ಹೇಳೋದಕ್ಕೆ ನಾನು ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೂಡಿಕೆ ಯಾವುದೇ ಹೂಡಿಕೆ ಆಗಿದ್ರೂ ಕೂಡ ಅದು ನಮ್ಮ ಭವಿಷ್ಯವನ್ನು ಭದ್ರಗೊಳಿಸುತ್ತೆ. ಹೂಡಿಕೆ ಇಂಪಾರ್ಟೆಂಟ್ ಅಷ್ಟೇ. ಇದರಿಂದ ರಿಟರ್ನ್ಸ್ ಜಾಸ್ತಿ ಬರ್ತಾ ಇಲ್ಲ ಅನ್ನೋದಕ್ಕಿಂತ ನಾವು ಹಾಕಿರೋ ದುಡ್ಡು ಗ್ಯಾರಂಟಿನ ಸೇಫ್ಟಿ ಆಗಿರುತ್ತಾ ಅದನ್ನು ನೋಡ್ಕೋಬೇಕಾಗುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಈ ಸ್ಕೀಮ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಸ್ಕೀಮ್ಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇರಬಹುದು, ಅದನ್ನು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.